ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಸಿ.ಟಿ ನೀಟ್ ಅಪ್ಡೇಟ್ಗೆ ಸ್ವಾಗತ. ಸಿ.ಟಿ ನೀಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್ ರಿಸಲ್ಟ್ ಯಾವಾಗ, ಲೇಟೆಸ್ಟ್ ಚೇಂಜಸ್ ಕೂಡ ಏನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ಗೆ. ಇನ್ನೇನು ನೀವು ರಿಸಲ್ಟ್ ವೇಟ್ ಕೂಡ ಮಾಡ್ತಿದ್ದೀರಾ ಸಿ.ಟಿ ಮತ್ತು ನೀಟ್ ವಿದ್ಯಾರ್ಥಿಗಳು. ಒಂದು ಪ್ರಾವಿಷನ್ ರಿಸಲ್ಟ್ ಬರುತ್ತೆ, ನಂತರ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ನಿಮಗೆ ಗೊತ್ತಿರೋಗೆ ಆಲ್ರೆಡಿ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಶೆಡ್ಯೂಲ್ ಪ್ರಕಾರ ಬರೋ ಸಾಧ್ಯತೆ ಕೂಡ ಇದೆ. ಆಲ್ಮೋಸ್ಟ್ ನಿಮಗೆ ಪ್ರಾವಿಷನಲ್ ಫೈನಲ್ ಕೂಡ ಇದೆ. ಇಲ್ಲಿ ನೀಟ್ ಅವರಿಗೆ ಫಸ್ಟ್ ರೌಂಡ್ ಆಗಿರುತ್ತೆ, ಸಿ.ಟಿ ಅವರಿಗೆ ಸೆಕೆಂಡ್ ರೌಂಡ್ ಆಗಿರುತ್ತೆ. ಸಿ.ಟಿ ಅವರು ಸಿ.ಟಿ ವಿದ್ಯಾರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಕೊಡಬೇಕು. ನೀವು ಸಿಕ್ಕಿರೋ ಸೀಟ್ನ ಸ್ಯಾಟಿಸ್ಫೈ ಆಗಿ ಹೋಗ್ಬೋದು, ಇಲ್ಲಾಂದ್ರೆ ನೀವು ಕ್ಯಾನ್ಸಲ್ ಆಗ್ಬೋದು. ನಿಮಗೆ ಸಿ.ಟಿ ಅವರಿಗೆ ಒಂದು ಹೊಸ ಚಾನ್ಸ್ ಅನ್ನು ಕೊಟ್ಟಿದ್ರು. ಆಸ್ ಪರ್ ಶೆಡ್ಯೂಲ್ ಪ್ರಕಾರ ನಿಮಗೆ ಥರ್ಡ್ ರೌಂಡ್ ಹೋಗಬೇಕು ಅಂದ್ರೆ ಸಿ.ಟಿ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಹೋಗೋದಿಲ್ಲ. ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮಾತ್ರ ಹೋಗ್ಬೋದು. ಇಲ್ಲ ನಿಮಗೆ ಸೀಟ್ ಸಿಕ್ಕಿಲ್ಲ ನೀವು ಥರ್ಡ್ ರೌಂಡ್ಗೆ ಹೋಗ್ಬೋದು. ಥರ್ಡ್ ರೌಂಡ್ಗೆ ವಿತ್ ಕಂಡೀಷನ್ಸ್ ಕೂಡ ಮಾಡ್ಕೋತಾರೆ. ಬಿಕಾಸ್ ಯಾಕೆ ಅಂದ್ರೆ ಥರ್ಡ್ ರೌಂಡ್ ನಂತರ ನಿಮಗೆ ಸೀಟ್ಗಳು ಉಳಿಯೋ ಕಾರಣ ನಿಮಗೆ ಈ ರೀತಿ ರೂಲ್ಸ್ ಕೂಡ ಇರುತ್ತೆ. ಇಂತಿಷ್ಟು ಫೀಸ್ನ ಕಟ್ಟಿ ಡಿ ಕಟ್ಟಿ ನಿಮಗೆ ಥರ್ಡ್ ರೌಂಡ್ಗೆ ವಿತ್ ಕಂಡೀಷನ್ ನೀವು ಎಂಟ್ರಿ ಕೂಡ ಆಗ್ಬೋದು. ನೀಟ್ ಅವರಿಗೆ ಆಸ್ ಯೂಶುವಲ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ, ನಂತರ ಆಪ್ಷನ್ ಕೂಡ ಮಾಡಿದ್ರೆ ನಿಮಗೆ ನೀಟ್ ಅವರಿಗೆ ಮತ್ತೊಂದು ಚಾನ್ಸ್ ಕೂಡ ಇದೆ, ಸೆಕೆಂಡ್ ರೌಂಡ್ಗೆ ಕೂಡ ಹೋಗ್ತೀರಾ. ಅಂದಾಜು ನಿಮಗೆ ಶೆಡ್ಯೂಲ್ ನೋಡೋದಾದ್ರೆ ಥರ್ಡ್ ರೌಂಡ್ ಲೈಕ್ ಸಿಟಿದು ನೀಟ್ದು ಸಿಟಿ ಸೆಕೆಂಡ್ ರೌಂಡ್ ಈ ಮಂತ್ ಎಂಡ್ ಒಳಗಡೆ ಕಂಪ್ಲೀಟ್ ಆಗ್ಬೋದು. ನಂತರ ನೀಟ್ದು ಟೈಮ್ ಇದೆ. ಇನ್ನು ಸಿಟಿದು ಥರ್ಡ್ ರೌಂಡ್ ಏನು ಇದಿಲ್ಲ, ತೊಂದರೆ ಇಲ್ಲ. ಲೈಕ್ ಯೂಶುವಲಿ ಥರ್ಡ್ ರೌಂಡ್ ಅಥವಾ ನೆಕ್ಸ್ಟ್ ರೌಂಡ್ ಏನಾಗುತ್ತೆ ಅಂದ್ರೆ ಯೂಶುವಲಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಶುರು ಆಗುತ್ತೆ. ಬಿಕಾಸ್ ಅದು ಫೈನಲ್ ರೌಂಡ್ ಆಗಿರೋ ಕಾರಣ ಇಲ್ಲಿ ಒಳ್ಳೆ ರ್ಯಾಂಕ್ ಇದ್ರೆ ಆದಷ್ಟು ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಡ್ಮಿಷನ್ಸ್ ಕೂಡ ಮಾಡಿ. ಆಫ್ಟರ್ ನಿಮಗೆ ರಿಸಲ್ಟ್ ಬಂದ ನಂತರ ಚಾಯ್ಸ್ ಎಂಟ್ರಿ ಕೂಡ ಇರುತ್ತೆ. ಸಿಟಿ ನೋಡ್ಕೊಂಡು ಚೂಸ್ ಮಾಡಿ. ಥರ್ಡ್ ರೌಂಡ್ ಇಸ್ ರಿಸ್ಕಿನೇ, ಬಟ್ ನಿಮ್ದು ರಿಸ್ಕ್ ಟ್ರೈ ಮಾಡೋದು ಕೂಡ ಮಾಡಬಹುದು. ಥರ್ಡ್ ರೌಂಡ್ ಅಲ್ಲಿ ಸೀಟ್ಗಳು ಕೂಡ ಉಳಿತವೆ. ಬಿಕಾಸ್ ನಿಮಗೆ ಟಾಪ್ ಕಾಲೇಜಸ್ಗಳು ಸಿಗದೇ ಇರಬಹುದು. ಅವರು ನಂತರ ನೀಟ್ ಅವರು ಸೆಕೆಂಡ್ ರೌಂಡ್ಗೆ ಹಾಜರಾಗ್ತಾ ಇದ್ದಾರೆ. ಆಸ್ ಫರ್ ಶೆಡ್ಯೂಲ್ ಬಂದ್ಬಿಟ್ಟು ನೆಕ್ಸ್ಟ್ ಥರ್ಡ್ ರೌಂಡ್ ಕೂಡ ಬರುತ್ತೆ. ನೆಕ್ಸ್ಟ್ ಮಂತ್ ಪ್ರಾಬಬ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೆ ಕೆ ಬಂದ್ಬಿಟ್ಟು ಹೊಸ ಬದಲಾವಣೆ ಕೂಡ ತರ್ತಾ ಇದ್ದಾರೆ, ನಿಯಮಗಳು ತರ್ತಾ ಇದ್ದಾರೆ. ನಿಮಗೆ ವಿತ್ ಕಂಡೀಷನ್ಸ್ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಚಾನ್ಸಸ್ ಕೊಡ್ತಾರೆ. ಈಗ ನೀಟ್ ಮತ್ತು ಸಿಟಿ ಎರಡರ ಮಧ್ಯೆ ಕೂಡ ಸಿಕ್ಕಾಕೊಂಡಿರೋರು ಕೂಡ ಒಂದು ಆಪ್ಷನ್ಸ್ ಕೊಡ್ತಾರೆ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು. ಆಲ್ರೆಡಿ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರೋರು ಕೂಡ ಕ್ಯಾನ್ಸಲ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ರು. ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ನಿಮಗೆ ಸೀಟ್ ಸಿಕ್ಕಿದ್ರೆ ಕ್ಯಾನ್ಸಲ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ರು. ಈ ರೀತಿ ಅವಕಾಶ ಕೊಡ್ತಾರೆ. ಅದು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಕೂಡ ಇಲ್ಲ. ಬಟ್ ನಿಮ್ಗೆ ಸೀಟ್ ಸಿಕ್ಕಿ ಅಡ್ಮಿಷನ್ಸ್ ಆಗಿಲ್ಲ, ನೀವು ಯಾವುದೇ ರೀತಿ ರಿಯಾಕ್ಷನ್ ಕೂಡ ಮಾಡಿಲ್ಲ ಮಾತ್ರ ನಿಮಗೆ ಫೈನ್ ಹಾಕ್ಬೋದು. ಅಷ್ಟೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.